ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 53ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 53. ಹೌದು, ಮೆಸ್ಸಿಯನ ಕುರಿತಾಗಿ ಯೆಹೂದ್ಯರು ಬಹಳ ನಿರೀಕ್ಷೆಯಿಂದಿದ್ದರು, ಇಂದಿಗೂ ನಿರೀಕ್ಷೆಯಿಂದಿದ್ದಾರೆ. ಆ ಮೆಸ್ಸಿಯನು ಬಂದಾಗ ಆತನು ರಾಜನಾಗಿ, ಶೂರನಾಗಿ, ವೀರನಾಗಿ, ಸಾಧಿಸುವನಾಗಿ, ಬಿಡುಗಡೆಗಾರನಾಗಿ, ವಿಮೋಚನಕಾರನಾಗಿ, ರಕ್ಷಕನಾಗಿ ಬರುವಂಥದ್ದು ಅವರ ಮನಸ್ಸಿನಲ್ಲಿ ಬೇರೂರಿ ಇರುವಂಥ ಒಂದು ವಿಷಯ. ಆದರೆ ಯೆಶಾಯ 52 ಮತ್ತು 52ನೇ ಅಧ್ಯಾಯ 13ರಿಂದ 53ನೇ ಅಧ್ಯಾಯ ಇಡೀ 12 ವಚನಗಳು. ಈ 15 ವಚನಗಳು ಯೆಹೂದ್ಯರಿಗೆ ಬಹಳ ಕಷ್ಟಕರವಾದಂಥ ಒಂದು ವಾಕ್ಯ. ಯಾಕೆಂದರೆ ಮೆಸ್ಸಿಯನು ಈ ರೀತಿಯಾಗಿ ಇರುವಾತನಲ್ಲ ಎಂಬುದಾಗಿ. ಆದರೆ ದೇವರು, ಯಾರೋ ಒಬ್ಬ ಭಕ್ತರು ಹೇಳಿದ ಹೇಳಿಕೆ ನೆನಪಿಗೆ ಬರ್ತದೆ. ಗಾಡ್ ಹ್ಯಾಸ್ ಲಾಕ್ಡ್ ಹಿಸ್ ಪವರ್ ಇನ್ ದ ಕ್ರಾಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಶಿಲುಬೆಯಲ್ಲಿ ದೇವರು ತನ್ನ ಶಕ್ತಿಯನ್ನು ಬೀಗ ಹಾಕಿ ಇಟ್ಟಿದ್ದಾನೆ. ಆದ ಕಾರಣ ಈ ಒಂದು ಅಧ್ಯಯನ ಅನ್ವಯ ಮಾಡಿಕೊಳ್ಳುವಾಗ ಶಿಲುಬೆಯ ಶಕ್ತಿ, ರಕ್ಷಣೆಯ ಶಕ್ತಿ, ಸ್ವಸ್ಥತೆಯ ಶಕ್ತಿ, ಪ್ರಾರ್ಥನೆಯ ಶಕ್ತಿ, ವಿಜ್ಞಾಪನೆಯ ಶಕ್ತಿ, ಬೆಳವಣಿಗೆಯ ಶಕ್ತಿ, ಇವೆಲ್ಲವನ್ನು ಕೂಡ ನಾವು ಬಿಡುಗಡೆಯಾಗಿ ಬರುವಂಥದ್ದನ್ನು ಅನುಭವಿಸಲು ಸಾಧ್ಯ. ಆ ರೀತಿಯಾಗಿ ನಾವುಗಳು ಅನುಭವಿಸುವಂತೆ ದೇವರು ಸಹಾಯ ಮಾಡಲಿ. ಯೆಶಾಯ 53ನೇ ಅಧ್ಯಾಯ ಯೆಶಾಯದಲ್ಲಿ 12 ವಚನಗಳು ಮಾತ್ರ ಇವೆ. ಈ 12 ವಚನಗಳಲ್ಲಿ 47 ಕ್ರಿಸ್ತನ ಚಿತ್ರಗಳನ್ನು ನೋಡಿಕೊಳ್ಳಬಹುದು. 47 ಪಿಕ್ಚರ್ಸ್ ಆಫ್ ಕ್ರೈಸ್ಟ್. ಆದ ಕಾರಣ ಬೇಗ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಯೆಶಾಯ 53 ಮತ್ತು 2ನೇ ವಚನದಲ್ಲಿ ನೋಡುವಾಗ ಕ್ರಿಸ್ತನ ಬಗ್ಗೆ ಮೊದಲನೇ ಸಂಗತಿ ಏನಂದರೆ, ದೇವರ ದೃಷ್ಟಿಯಲ್ಲಿ ಬೆಳೆಯುವ ಚಿತ್ರ. ಹಿ ವಾಸ್ ಗ್ರೋಯಿಂಗ್ ಬಿಫೋರ್ ದ ಲಾರ್ಡ್. ಯಾವ ರೀತಿಯಾಗಿ ಅಂಕುರದಂತೆ, ಚಿಗುರಿನ ಹಾಗೆ ಆತನು ಬೆಳೆದಂಥ ವಿಷಯವನ್ನು ನಾವು ನೋಡ್ತೇವೆ. ಎರಡನೇದಾಗಿ ಕ್ರಿಸ್ತನ 2ನೇ ಚಿತ್ರ ಏನಂದರೆ, 2ನೇ ವಚನದಲ್ಲಿ ಅಂದ ಚಂದಗಳು ಇಲ್ಲದ ಕ್ರಿಸ್ತನು. ಬೆಳೆಯುವ ಕ್ರಿಸ್ತನು ಅಂದರೆ ದೇವರ ದೃಷ್ಟಿಯಲ್ಲಿ. 2ನೇದು ಅಂದ ಚಂದ ಇಲ್ಲದ ಕ್ರಿಸ್ತನು. 3ನೇದಾಗಿ ಅದೇ 2ನೇ ವಚನ, ನೋಡತಕ್ಕ ಲಕ್ಷಣವಿಲ್ಲದ ಕ್ರಿಸ್ತನು. ನೋಡತಕ್ಕ ಲಕ್ಷಣವಿಲ್ಲದ ಕ್ರಿಸ್ತನು. ವಾವ್. 4ನೇದಾಗಿ 3ನೇ ವಚನದಲ್ಲಿ ಧಿಕ್ಕರಿಸಲ್ಪಟ್ಟ ಕ್ರಿಸ್ತನು. 5ನೇದಾಗಿ ಸೇರಿಸಿಕೊಳ್ಳದ ಕ್ರಿಸ್ತನು, ಅಂದರೆ ಮನುಷ್ಯರು ಸೇರಿಸಿಕೊಳ್ಳದ ಕ್ರಿಸ್ತನು. 6ನೇದಾಗಿ ಸಂಕಷ್ಟಕ್ಕೊಳಗಾದ ಕ್ರಿಸ್ತನು. 7ನೇದಾಗಿ ವ್ಯಾಧಿಪೀಡಿತನಾದ ಕ್ರಿಸ್ತನು. ಹಾಗೆ ನೋಡುವಾಗ 3ನೇ ವಚನದಲ್ಲಿ ಧಿಕ್ಕಾರಕ್ಕೆ ಒಳಗಾದ ಕ್ರಿಸ್ತನು.
ಧಿಕ್ಕಾರಕ್ಕೆ ಒಳಗಾದ ಕ್ರಿಸ್ತನು. ಕ್ರಿಸ್ತನ 7ನೇ ಚಿತ್ರ ಅದು. 8ನೇದಾಗಿ ಲಕ್ಷ್ಯಕ್ಕೆ ತಾರದ ಕ್ರಿಸ್ತನು. ಅಂದರೆ ನಾವು ನಮ್ಮಿಂದ ಲಕ್ಷ್ಯಕ್ಕೆ ತಾರದಂಥ ಕ್ರಿಸ್ತನು. 4ನೇ ವಚನದಲ್ಲಿ ಸಂಕಷ್ಟ ಅನುಭವಿಸಿದ ಕ್ರಿಸ್ತನು. ಸಂಕಷ್ಟ ಅನುಭವಿಸಿದ ಕ್ರಿಸ್ತನು. 4ನೇ ವಚನ. 2ನೇ ಭಾಗ ಸಂಕಟ ಹೊರೆ ಹೊತ್ತ ಕ್ರಿಸ್ತನು. ಸಂಕಟ ಹೊರೆ ಹೊತ್ತ ಕ್ರಿಸ್ತನು. 12ನೇದಾಗಿ ದೇವರಿಂದ ಬಾಧಿತನಾದ ಕ್ರಿಸ್ತನು. ಹೌದು, ಜನರು ಆ ರೀತಿಯಾಗಿ ತಿಳ್ಕೊಂಡ್ರು, ಆದರೂ ಕೂಡ ಒಂದು ರೀತಿಯಿಂದ ಅದು ನಿಜವಾಗಿತ್ತು. ಪೆಟ್ಟು ತಿಂದ ಕ್ರಿಸ್ತನು. 13ನೇದು ಪೆಟ್ಟು ತಿಂದ ಕ್ರಿಸ್ತನು. ಅದೇ 4ನೇ ವಚನದಲ್ಲಿ ಕುಗ್ಗಿಸಲ್ಪಟ್ಟ ಕ್ರಿಸ್ತನು. ಒಂದು ರೀತಿಯಿಂದ ಜನರು ಆ ರೀತಿಯಾಗಿ ಭಾವಿಸಿಕೊಂಡ್ರು, ಆದರೂ ಕೂಡ ಜನರ ದೃಷ್ಟಿಯಲ್ಲಿ ಕೂಡ ಆತನ ಒಂದು ಚಿತ್ರ ಏನಾಗಿತ್ತು? ಕುಗ್ಗಿಸಲ್ಪಟ್ಟ ಕ್ರಿಸ್ತನು. 5ನೇ ವಚನ ಯೆಶಾಯ 53 ನೋಡ್ಕೊಳ್ತಾ ಇದ್ದೀವಿ. ಯೆಶಾಯ 53ರಲ್ಲಿ ಕ್ರಿಸ್ತನ 47 ಚಿತ್ರಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 47 ಪಿಕ್ಚರ್ಸ್ ಆಫ್ ಕ್ರೈಸ್ಟ್. 5ನೇ ವಚನದಲ್ಲಿ ಕ್ರಿಸ್ತನ 15ನೇ ಚಿತ್ರ ಏನಂದರೆ ಗಾಯವಾದ ಕ್ರಿಸ್ತನು. ಯಾಕೆ? ನನ್ನ ದ್ರೋಹದ ನಿಮಿತ್ತ ಗಾಯವಾದನು. 16ನೇದಾಗಿ ಜಜ್ಜಲ್ಪಟ್ಟ ಕ್ರಿಸ್ತನು. ಜಜ್ಜಲ್ಪಟ್ಟ ಕ್ರಿಸ್ತನು. ಯಾಕೆ? ನನ್ನ ಅಪರಾಧದ ನಿಮಿತ್ತ ಜಜ್ಜಲ್ಪಟ್ಟ. ಮತ್ತು ಅದೇ 5ನೇ ವಚನದಲ್ಲಿ 17ನೇ ಚಿತ್ರ, ಕ್ರಿಸ್ತನ 17ನೇ ಚಿತ್ರ ಏನಂತ ಹೇಳಿದ್ರೆ ದಂಡನೆ ಅನುಭವಿಸಿದ ಕ್ರಿಸ್ತನು. ದಂಡನೆ ಅನುಭವಿಸಿದ ಕ್ರಿಸ್ತನು. ಯಾಕೆ? ನನಗೆ ಸುಕ್ಷೇಮ ಉಂಟು ಮಾಡೋದಕ್ಕೋಸ್ಕರವಾಗಿ ದಂಡನೆ ಅನುಭವಿಸಿದ ಕ್ರಿಸ್ತನು. ಮತ್ತು 5ನೇ ವಚನದ ಕೊನೆ ಭಾಗದಲ್ಲಿ ಬಾಸುಂಡೆಗಳಾದ ಕ್ರಿಸ್ತನು. ಬಾಸುಂಡೆಗಳೊಂದಿದ ಕ್ರಿಸ್ತನು. ಯಾಕೆ? ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗುವಂತೆ ಆತನ ಬಾಸುಂಡೆ ಹೊತ್ತನು, ಅನುಭವಿಸಿದನು. ಅದು 18ನೇ ಕ್ರಿಸ್ತನ ಚಿತ್ರ. 19ನೇದಾಗಿ ದೋಷ ಫಲವನ್ನು ಹೊತ್ತ ಕ್ರಿಸ್ತನು. ದೋಷ ಫಲವನ್ನು ಹೊತ್ತ ಕ್ರಿಸ್ತನು. ಯಾಕಂದರೆ ಯೆಹೋವನು ದೇವರು ಕ್ರಿಸ್ತನ ಮೇಲೆ ನಮ್ಮೆಲ್ಲರ ದೋಷ ಫಲವನ್ನು ಹಾಕಿದ್ದರಿಂದ ಅದನ್ನು ಹೊತ್ತುಕೊಂಡರು. 7ನೇದಾಗಿ ಅಂದರೆ 7ನೇ ವಚನದಲ್ಲಿ 20ನೇದಾಗಿ ಬಾಧೆಗೆ ಒಳಗಾದ ಕ್ರಿಸ್ತನು. ಬಾಧೆಗೆ ಒಳಗಾದ ಕ್ರಿಸ್ತನು. ಅದೇ 7ನೇ ವಚನದಲ್ಲಿ 21ನೇ ಒಂದು ಸಂಗತಿಯನ್ನು ನಾವು ನೋಡಿಕೊಳ್ಬಹುದು. ಅದೇನಂತ ಹೇಳಿದ್ರೆ ತಗ್ಗಿಸಿಕೊಂಡ ಕ್ರಿಸ್ತನು. ತಗ್ಗಿಸಿಕೊಂಡ ಕ್ರಿಸ್ತನು. ಆತನು ಹಿಂಸೆಯಲ್ಲಿ ಮಾತ್ರವಲ್ಲ, ಜೀವಮಾನವೆಲ್ಲ ತಗ್ಗಿಸಿಕೊಂಡ ಕ್ರಿಸ್ತನು. ಮತ್ತು 22ನೇದಾಗಿ ಬಾಯಿ ತೆರೆಯದ ಕ್ರಿಸ್ತನು. ಬಾಯಿ ತೆರೆಯದ ಕ್ರಿಸ್ತನು. ಹೌದು, 7ನೇ ವಚನದಲ್ಲಿ ಆ ರೀತಿಯಾಗಿ ಆತನಿರಬೇಕಾಯಿತು. ಮತ್ತು ಮುಂದೆ ನೋಡುವಾಗ ಮೌನವಾಗಿದ್ದ ಕ್ರಿಸ್ತನು. ಅದೇ 7ನೇ ವಚನದಲ್ಲಿ ಮೌನವಾಗಿ. ಯಾವ ರೀತಿ ಮೌನ ಅಂತ ಹೇಳಿದ್ರೆ
ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಮೌನ, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಆ ಕುರಿ ಹಾಗೆ ಆತನು ಮೌನವಾಗಿದ್ದನು. 8ನೇ ವಚನದಲ್ಲಿ ಕ್ರಿಸ್ತನ 24ನೇ ಚಿತ್ರ ನೋಡಿಕೊಳ್ಳಬಹುದು. ಅದೇನೆಂದರೆ ಕೊಲ್ಲಲ್ಪಟ್ಟ ಕ್ರಿಸ್ತನು. ಎಂಥ ನ್ಯಾಯದಿಂದ ಕೊಲ್ಲಲ್ಪಟ್ಟ ಕ್ರಿಸ್ತನು. 25ನೇದಾಗಿ ಕೀಳಲ್ಪಟ್ಟ ಕ್ರಿಸ್ತನು. ಜೀವಲೋಕದಿಂದ ಹೌದು ಕೀಳಲ್ಪಟ್ಟ ಕ್ರಿಸ್ತನು. ಮತ್ತು ಅದೇ ರೀತಿಯಾಗಿ ನಾವು ಮುಂದೆ ನೋಡುವಾಗ ಪೆಟ್ಟು ಬಿದ್ದ ಕ್ರಿಸ್ತನು 26ನೇದಾಗಿ. ದ್ರೋಹದ ಬಗ್ಗೆ ಇಲ್ಲಿ ಬರೆದಿದೆ. ದ್ರೋಹದ ಬಗ್ಗೆ 5ನೇ ವಚನದಲ್ಲಿ, ದ್ರೋಹದ ಬಗ್ಗೆ 8ನೇ ವಚನದಲ್ಲಿ. ನಮ್ಮ ದ್ರೋಹದ ನಿಮಿತ್ತವಾಗಿ ಆತನು ಪೆಟ್ಟುಗೊಂಡ ಕ್ರಿಸ್ತನು ಅಥವಾ ಪೆಟ್ಟು ಬಿದ್ದ ಕ್ರಿಸ್ತನು 26ನೇದಾಗಿ. 27 ಅನ್ಯಾಯ ಮಾಡದ ಕ್ರಿಸ್ತನು. ಅನ್ಯಾಯ ಮಾಡದ ಕ್ರಿಸ್ತನು. ಅನ್ಯಾಯ ಮಾಡಲಿಲ್ಲ, ಆದರೂ ಕೂಡ ಎಷ್ಟೆಲ್ಲ ಅನುಭವಿಸಬೇಕಾಯಿತು. 9ನೇ ವಚನದಲ್ಲಿ ಇನ್ನೊಂದು ಮಾತು, ವಂಚನೆ ಇಲ್ಲದ ಕ್ರಿಸ್ತನು. ಅನ್ಯಾಯ ಇರಲಿಲ್ಲ, ವಂಚನೆ ಇರಲಿಲ್ಲ, ಆದರೂ ಕೂಡ ಇವೆಲ್ಲ ಅನುಭವಿಸಬೇಕಾಯಿತು. ಅದು ಆತನ ಒಂದು ಚಿತ್ರ 28ನೇದಾಗಿ. 29ನೇದು ದುಷ್ಟರ ಮಧ್ಯೆ ಇದ್ದ ಕ್ರಿಸ್ತನು. ದುಷ್ಟರ ನಡುವಿದ್ದ ಕ್ರಿಸ್ತನು. ಅದೊಂದು ಚಿತ್ರ, ಅದೊಂದು ಪಿಕ್ಚರ್. 29ನೇ ಪಿಕ್ಚರ್. ಪುಷ್ಟರ ನಡುವಿದ್ದ ಕ್ರಿಸ್ತನು ಅಥವಾ ಪುಷ್ಟರ ನಡುವೆ ಹೂಣಲ್ಪಟ್ಟ ಕ್ರಿಸ್ತನು. ವಾವ್. ಯೆಶಾಯ 53 10ನೇ ವಚನದಲ್ಲಿ ಕ್ರಿಸ್ತನ 30ನೇ ಚಿತ್ರವನ್ನು ನಾವು ನೋಡ್ತಿದ್ದೇವೆ. ಅದೇನೆಂದರೆ ಜಜ್ಜಲ್ಪಟ್ಟ ಕ್ರಿಸ್ತನು. ಆ ರೀತಿಯಾಗಿ ಆತನು ಜಜ್ಜಲ್ಪಡುವುದು ಯೆಹೋವನ ಸಂಕಲ್ಪವಾಗಿತ್ತು. ಅದೇ 10ನೇ ವಚನದಲ್ಲಿ 2ನೇ ಭಾಗ, ವ್ಯಾಧಿಯಿಂದ ಬಾಧಿಸಲ್ಪಟ್ಟ ಕ್ರಿಸ್ತನು. ವ್ಯಾಧಿಯಿಂದ ಬಾಧಿಸಲ್ಪಟ್ಟ ಕ್ರಿಸ್ತನು 31. 32ನೇದಾಗಿ 32ನೇ ಚಿತ್ರ, ಪ್ರಾಯಶ್ಚಿತ್ತವಾಗಿ ಒಪ್ಪಿಸಿದ ಕ್ರಿಸ್ತನು. ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತವಾಗಿ ಒಪ್ಪಿಸಿಕೊಟ್ಟ ಕ್ರಿಸ್ತನು. ವಾವ್. 10ನೇ ವಚನದಲ್ಲಿ ಇನ್ನೊಂದು ಮಾತು, ಅದೇನೆಂದರೆ ತನ್ನ ಸಂತಾನವನ್ನು ನೋಡಿದ ಕ್ರಿಸ್ತನು. ತನ್ನ ಸಂತಾನವನ್ನು ನೋಡಿದ ಕ್ರಿಸ್ತನು. 34ನೇ ಚಿತ್ರ, ಚಿರಂಜೀವಿಯಾದ ಕ್ರಿಸ್ತನು. ಚಿರಂಜೀವಿಯಾದ ಕ್ರಿಸ್ತನು. ಇವೆಲ್ಲ ಒಂದು ಭವಿಷ್ಯ ನಿರೀಕ್ಷೆ ಇಟ್ಕೊಂಡು ಯೆಶಾಯನು ಬರಿತಾ ಇರುವಂಥದ್ದು. ಯೆಶಾಯ ಅಂತೇಳಿದರೆ ಯೆಹೋವನು ರಕ್ಷಿಸಿದ್ದನು. ಜೆಹೋವಾ ಹ್ಯಾಸ್ ಸೇವ್ಡ್, ಕ್ರಿಸ್ತನ ಮುಖಾಂತರವಾಗಿ. 35ನೇದಾಗಿ ನೋಡುವಾಗ ಸಂಕಲ್ಪ ನೆರವೇರಿಸಿದ ಕ್ರಿಸ್ತನು. ತಂದೆ ಸಂಕಲ್ಪವನ್ನು ನೆರವೇರಿಸಿದ ಕ್ರಿಸ್ತನು ಈ ಮೂಲಕವಾಗಿ, ಈ ಶಿಲುಬೆಯ ಮೂಲಕವಾಗಿ. 11ನೇ ವಚನದಲ್ಲಿ 36ನೇ ಕ್ರಿಸ್ತನ ಚಿತ್ರ ನಾವು ನೋಡ್ತೇವೆ. ಅದು ಏನಂದರೆ ಆತ್ಮ ಅನುಭವಿಸಿದ ಅಥವಾ ಶ್ರಮೆ ಅನುಭವಿಸಿದ ಕ್ರಿಸ್ತನು. ಹೌದು, ಶ್ರಮೆ, ಆತ್ಮ ಶ್ರಮೆ ಅನುಭವಿಸಿತು. ಆತ್ಮ ಶ್ರಮೆ ಹೊಂದಿದ ಕ್ರಿಸ್ತನಂತ ಕೂಡ ಹೇಳ್ಬೋದು. 37ನೇದಾಗಿ ತೃಪ್ತನಾದ
ಕ್ರಿಸ್ತನು. ಯಾವುದನ್ನು? ತನ್ನ ಶ್ರಮೆಯ ಫಲ ಕಂಡು ತೃಪ್ತನಾದ ಕ್ರಿಸ್ತನು. 38ನೇದಾಗಿ ಧರ್ಮಾತ್ಮಕ ಅಥವಾ ಧರ್ಮಾತ್ಮ ಸೇವಕನಾದ ಕ್ರಿಸ್ತನು ಅಥವಾ ನೀತಿ ಸೇವಕನಾದ ಕ್ರಿಸ್ತನು ಎಂಬುದಾಗಿ ಕೂಡ ಹೇಳ್ಬೋದು. ಅದು 38ನೇ ಒಂದು ಚಿತ್ರ. 39ನೇ ಚಿತ್ರ ಜ್ಞಾನವಂತನಾದ ಕ್ರಿಸ್ತನು. ಹೌದು, ಜ್ಞಾನದ ಮುಖಾಂತರವಾಗಿ ಆತನು ಆ ಶಿಲುಬೆಯಲ್ಲಿ ಜ್ಞಾನ ನಾವು ನೋಡ್ತೇವೆ. 39 ಆಯಿತು. 40ನೇ ಕ್ರಿಸ್ತನ ಒಂದು ಚಿತ್ರ ಧರ್ಮ ಮಾರ್ಗಕ್ಕೆ ತಂದ ಕ್ರಿಸ್ತನು. ಭಾಳ ಜನರನ್ನು ಧರ್ಮ ಮಾರ್ಗಕ್ಕೆ ಅಥವಾ ನೀತಿ ಮಾರ್ಗಕ್ಕೆ, ತಾನೇ ಮಾರ್ಗ ಅಥವಾ ತನ್ನ ಹತ್ತಿರ ತಕ್ಕೊಂಡು ಬಂದ ಕ್ರಿಸ್ತನು ಅಂತ ಹೇಳ್ಬೋದು. ಅನಂತರ 11ನೇ ವಚನದಲ್ಲಿ 41ನೇ ಚಿತ್ರ, ಕ್ರಿಸ್ತನ ಚಿತ್ರ ನೋಡ್ತೇವೆ. ಅದೇನಂತ ಹೇಳಿದರೆ ಅಪರಾಧಗಳನ್ನು ಹೊತ್ತ ಕ್ರಿಸ್ತನು. ಅಪರಾಧಗಳನ್ನು ಹೊತ್ತ ಕ್ರಿಸ್ತನು. 42ನೇದಾಗಿ ನೋಡುವಾಗ ಪಾಲು ಹೊಂದಿದ ಕ್ರಿಸ್ತನು, ಅಂದರೆ ದೊಡ್ಡವರ ಪಾಲು ಹೊಂದಿದ ಕ್ರಿಸ್ತನು. ಕ್ರಮೇಣವಾಗಿ ಆ ತಂದೆ ದೇವರು ಆ ರೀತಿಯಾಗಿ ಪಾಲು ಕೊಟ್ಟನು. ಅನಂತರ ಬಲಿಷ್ಠರೊಡನೆ ಹಂಚಿಕೊಂಡ ಕ್ರಿಸ್ತನು 43ನೇದು. ಬಲಿಷ್ಠರೊಡನೆ, ದೊಡ್ಡವರು ಈಗ ಬಲಿಷ್ಠರೊಡನೆ ಹಂಚಿಕೊಂಡ ಸೂರೆ ಕ್ರಿಸ್ತನು. 12ನೇ ವಚನದಲ್ಲಿ ಇನ್ನು ಒಂದು 4 ಸಂಗತಿಗಳಿದೆ. 44ನೇ ಚಿತ್ರ ಏನಂದರೆ ಪ್ರಾಣಧಾರೆ ಎರೆದ ಕ್ರಿಸ್ತನು. ಪ್ರಾಣಧಾರೆ ಎರೆದ, ಪ್ರಾಣ ಸುರಿಸಿದ ಕ್ರಿಸ್ತನು. ಅನಂತರ ನೋಡುವಾಗ ದ್ರೋಹಿಗಳೊಂದಿಗೆ ಎಣಿಸಲ್ಪಟ್ಟ ಕ್ರಿಸ್ತನು. ದ್ರೋಹಿಗಳೊಂದಿಗೆ ಗುರುತಿಸಲ್ಪಟ್ಟ ಅಥವಾ ಎಣಿಸಲ್ಪಟ್ಟ ಕ್ರಿಸ್ತನು. ಮತ್ತು 46ನೇ ಚಿತ್ರ ಪಾಪವನ್ನು ಹೊತ್ತ ಕ್ರಿಸ್ತನು. ಯಾರ ಪಾಪ? ಎಲ್ಲರ ಪಾಪ, ಬಹುಜನರ ಪಾಪವನ್ನು ಹೊತ್ತ ಕ್ರಿಸ್ತನು. 47ನೇದಾಗಿ ಕೊನೆಯದಾಗಿ ಕ್ರಿಸ್ತನ 47 ಚಿತ್ರಗಳನ್ನು ಯೆಶಾಯ 53ರಲ್ಲಿ ನೋಡ್ಕೊಳ್ತಿದ್ದೇವೆ. ಕೊನೆ ಚಿತ್ರ ಏನಂತ ಹೇಳಿದರೆ ವಿಜ್ಞಾಪನೆ ಮಾಡಿದ ಕ್ರಿಸ್ತನು. ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ವಿಜ್ಞಾಪನೆ ಮಾಡಿದ ಕ್ರಿಸ್ತನು. ಈ ರೀತಿಯಾಗಿ ಯೆಶಾಯ 53ರಲ್ಲಿ ನಮ್ಮ ಆತ್ಮದ ಕ್ರಯವನ್ನು ನಾವು ನೋಡ್ತಾ ಇದ್ದೀವಿ. ದ ಕಾಸ್ಟ್ ಆಫ್ ಮೈ ಸೋಲ್ ಆ್ಯಂಡ್ ಸ್ಯಾಲ್ವೇಷನ್. ಅದೇನು 47 ಚಿತ್ರಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಹೌದು, ಈ ಕ್ರಿಸ್ತನಿಗೆ ನಮ್ಮ ಜೀವಮಾನವಲ್ಲ, ನನ್ನ ಜೀವಮಾನವಲ್ಲ, ಕೃತಜ್ಞತೆಯುಳ್ಳವನಾಗಿ ನಾನು ಆತನ ಸೇವೆಯನ್ನು ಮಾಡ್ತಾ ಸಾಕ್ಷಿಯಾಗಿ ಆತನಿಗಾಗಿ ಬದುಕುವಂತೆ, ನಮಗೂ ಕೂಡ ಬದುಕುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯೆಶಾಯನ ಗ್ರಂಥ 53ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.